ಇದೆ. ಸರ್, ಸಿ.ಪಿ. ಯೋಗೇಶ್ವರ್ ಅವರು JDS-ನಿಂದ 1/3 ಇದನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ, ಅಂದ್ರೆ ಆಪರೇಷನ್ ಹಸ್ತ ಏನಾದ್ರು ಶುರುವಾಗಿದೆ? ನೋಡಿ, ಈಗ JDS-ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು BJP-ಯವರು, JDS ಅವರೆಲ್ಲ. ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಹಿಡ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು, ಮತ್ತು ಕುಮಾರಸ್ವಾಮಿಯವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡಾ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಯಾವುದು ಕೂಡ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, BJP-ಯಲ್ಲೂ ಕೂಡ ಒಡಕಿದೆ, JDS-ಅಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. BJP-ಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDS-ಇಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರತಕ್ಕಂಥ ಜನ ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಕರ್ಕೊಳ್ಳಿ. ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪು ಇಲ್ಲ. 136 ಸ್ಥಾನ ಇರೋಂಥ ಕಾಂಗ್ರೆಸ್ಸಿಗೆ ಆಪರೇಷನ್ ಅವಶ್ಯಕತೆ ಇದೆ. ಈಗ 138 ಇದೀವಿ. ನಮ್ಗೆ ಅವಶ್ಯಕ ಒಳ್ಳೆಯವ್ರು ಕೆಟ್ಟವ್ರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ. ಅದು ಅದೆಲ್ಲ ಸಿ.ಪಿ. ಯೋಗೇಶ್ವರ್ ಅವರು JDS-ನಿಂದ 1/3 ಇದನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ, ಅಂದ್ರೆ ಆಪರೇಷನ್ ಹಸ್ತ ಏನಾದ್ರು ಶುರುವಾಗಿದೆ? ನೋಡಿ, ಈಗ JDS-ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು BJP-ಯವರು, JDS ಅವರೆಲ್ಲ. ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಹಿಡ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು, ಮತ್ತು ಕುಮಾರಸ್ವಾಮಿಯವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡಾ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಯಾವುದು ಕೂಡ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, BJP-ಯಲ್ಲೂ ಕೂಡ ಒಡಕಿದೆ, JDS-ಅಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. BJP-ಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDS-ಇಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರತಕ್ಕಂಥ ಜನ ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಕರ್ಕೊಳ್ಳಿ. ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪು ಇಲ್ಲ. 136 ಸ್ಥಾನ ಇರೋಂಥ ಕಾಂಗ್ರೆಸ್ಸಿಗೆ ಆಪರೇಷನ್ ಅವಶ್ಯಕತೆ ಇದೆ. ಈಗ 138 ಇದೀವಿ. ನಮ್ಗೆ ಅವಶ್ಯಕ ಒಳ್ಳೆಯವ್ರು ಕೆಟ್ಟವ್ರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ. ಅದು ಅದೆಲ್ಲ ಸಿ.ಪಿ. ಯೋಗೇಶ್ವರ್ ಅವರು JDS-ನಿಂದ 1/3 ಇದನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ, ಅಂದ್ರೆ ಆಪರೇಷನ್ ಹಸ್ತ ಏನಾದ್ರು ಶುರುವಾಗಿದೆ? ನೋಡಿ, ಈಗ JDS-ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು BJP-ಯವರು, JDS ಅವರೆಲ್ಲ. ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಹಿಡ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು.
ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು ಮತ್ತು ಕುಮಾರಸ್ವಾಮಿ ಅವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಯಾವುದು ಕೂಡ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, ಬಿ ಜೆ ಪಿಯಲ್ಲೂ ಕೂಡ ಒಡಕಿದೆ, JDS ಅಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಬಿ ಜೆ ಪಿಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDS ಇಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. 136 ಸ್ಥಾನಗಳಿರುವಂತ ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರತಕ್ಕಂಥ ಜನ ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಕರ್ಕೊಳ್ಳಿ. ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪು ಇಲ್ಲ. ಸರ್ 136 ಸ್ಥಾನ ಇರೋಂಥ ಕಾಂಗ್ರೆಸ್ಸಿಗೆ ಆಪರೇಷನ್ ಅವಶ್ಯಕತೆ ಇದೆ. ಈಗ 138 ಇದೀವಿ. 38 ಇದೆ. ಅವಶ್ಯಕತೆ ಇದೆಯಾ ಸರ್? ಇನ್ನೂ ನಮ್ಗೆ ಅವಶ್ಯಕ ಒಳ್ಳೆಯವ್ರು ಕೆಟ್ಟವ್ರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ. ಅದು ಅದೆಲ್ಲ ಸರ್ CP ಯೋಗೇಶ್ವರ್ ಅವರು JDS ನಿಂದ 1/3 ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ, ಅಂದ್ರೆ ಆಪರೇಷನ್ ಹಸ್ತ ಏನಾದ್ರು ಶುರುವಾಗಿದೆ ನೋಡಿ. ಈಗ JDS ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು BJP ಅವರು, JDS ಅವರು, ಅವರೆಲ್ಲ ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಇಟ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು ಮತ್ತು ಕುಮಾರಸ್ವಾಮಿ ಅವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಯಾವುದು ಕೂಡ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, BJPಯಲ್ಲೂ ಕೂಡ ಒಡಕಿದೆ, JDS ಅಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. BJPಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDS ಇಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. 136 ಸ್ಥಾನಗಳಿರುವಂತ ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರತಕ್ಕಂಥ ಜನ ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಕರ್ಕೊಳ್ಳಿ. ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪು ಇಲ್ಲ. ಸರ್ 136 ಸ್ಥಾನ ಇರೋಂಥ ಕಾಂಗ್ರೆಸ್ಸಿಗೆ ಆಪರೇಷನ್ ಅವಶ್ಯಕತೆ ಇದೆ. ಈಗ 138 ಇದೀವಿ. 38 ಇದೆ. ಅವಶ್ಯಕತೆ ಇದೆಯಾ ಸರ್? ಇನ್ನೂ ನಮ್ಗೆ ಅವಶ್ಯಕ ಒಳ್ಳೆಯವ್ರು ಕೆಟ್ಟವ್ರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ. ಅದು ಅದೆಲ್ಲ